ಮಹಾನಟಿ ಜರ್ನಿ ಬಗ್ಗೆ ಒಂದಷ್ಟು ಮಾತಾಡೋಣ. ಫಸ್ಟು ಹೇಗೆ ಮಹಾನಟಿಗೆ ಹೋಗಿದ್ದಿ ನೀವು? ಎಲ್ಲಿ ನೋಡಿ ಆಡಿಷನ್ಗೆ ಹೋದ್ರಿ? ಮಹಾನಟಿನ ಆ್ಯಕ್ಚುಲಿ ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ, ಯಾಕಂದರೆ ಐ ಡಿಂಟ್ ವಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. Okay. ಸೊ ಸುಮ್ಮನೆ ಹೀಗೆ ಓಡಾಡುವಾಗ ಟಿ ವಿಯಲ್ಲಿ ನಮ್ಮ ಅಜ್ಜಿ ಸೀರಿಯಲ್ ಏನೋ ನೋಡ್ತಿದ್ರು, ಅವಾಗ ಬಂತು ಅಲ್ಲೇನೋ ಇದೆ ಅಂತ. ಅದು ಸೀರಿಯಲಲ್ಲಿ ಮಧ್ಯೆ ಕೆಳಗೆ ಬಂದಿತ್ತು. Okay. ಸೊ ಅದನ್ನು ಏನೋ ತುಂಬ ಎಕ್ಸೈಟೆಡ್ ಆಗಲ್ದೆ ಕಾಮಾಗಿ ಸುಮ್ಮನೆ ಫೋಟೋ ತೊಗೊಂಡೆ. ತೊಗೊಂಡು ಆ ನಂಬರ್ ಏನಿತ್ತು ಅದಕ್ಕೆ ಪ್ರೊಫೈಲ್ ಸೆಂಡ್ ಮಾಡಬೇಕಿತ್ತು. ಆಮೇಲೆ ಓಪನ್ ಆಡಿಷನ್ ಕಾಲ್ ನಡೀತು SJRC ಕಾಲೇಜಲ್ಲಿನು. ಸೊ ಅದೂ ಅಷ್ಟೇ, ಎಷ್ಟು ಲೈಟ್ ಹಾರ್ಟೆಡ್ ಆಗಿ ತುಂಬ ಟೆನ್ಷನ್ ಮಾಡ್ಕೊಳ್ದೆ ನನ್ನ ಥಿಯೇಟರ್ ಫ್ರೆಂಡ್ಸ್ ಏನಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಸುಮ್ಮನೆ ಹೋಗಿದ್ದು. ಅವತ್ತೇ ದಿನ ಒಂದಿನ ಚೆನ್ನಾಗಿದ್ರೆ ಸಾಕು ಅಂತ. ಬಿಕಾಸ್ ಇದಕ್ಕೆ ಮುಂಚೆ ಈ ಥರ ಓಪನ್ ಆಡಿಷನ್ ಕಾಲ್ ಏನು ನಡೆಯುತ್ತೆ ಚಾನೆಲ್ಸಲ್ಲಿ, ಅದಕ್ಕೆಲ್ಲ ಹೋಗಿದ್ದಿದೆ. ಓಕೆ. ಸೊ ನನಗೆ ಗೊತ್ತು ಅಲ್ಲಿ ಏನೇನು ಆಗ್ತಿದೆ ಅಂತ, ಎಷ್ಟು ಜನ ಬಂದಿರ್ತಾರೆ, ಜನ ಸಂಖ್ಯೆ ಎಷ್ಟಿದೆ ಅಂತ ಗೊತ್ತು, ಎಷ್ಟು ದಿನ ಅಲ್ಲಿ ಎಷ್ಟು ಅವರ್ಸ್ ಆಗುತ್ತೆ ಅಂತೆಲ್ಲ ಗೊತ್ತು. ಸೊ ಮೆಂಟಲಿ ಪ್ರಿಪೇರ್ ಆಗಿ ಹೋದೆ. ಆ್ಯಂಡ್ ಹಾಗೇ ಆಡಿಷನ್ ಮಾಡಿದ್ರು, ನನ್ನ ಬಗ್ಗೆ ಕೇಳೋದಾಗಲಿ ಅಥವಾ ಆಡಿಷನ್ಗೆ ಆ್ಯಕ್ಟ್ ಮಾಡೋದಾಗಲಿ ಅದೆಲ್ಲ ಹೇಳಿದ್ರು. ಸೊ ಒಂದೇನೋ ಬಿಟ್ಟು ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ, ಅದನ್ನು ಪರ್ಫಾರ್ಮ್ ಮಾಡಿದೆ. ಏನೋ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಬಂದು ನನ್ನ ಡೈಲಿ ರೊಟೀನ್ ಏನಿತ್ತು ಅದಕ್ಕೆ ನಾನು ಶುರು ಮಾಡ್ಕೊಂಡಿದ್ದೆ. ಸೊ ಐ ವಾಸ್ ಆ್ಯಕ್ಚುಲಿ ಸರ್ಪ್ರೈಸ್ ನನಗೆ ಕಾಲ್ ಬಂದಾಗ. ಓಕೆ ನನ್ನನ್ನು ನೋಡಿ ಕರೀತಿದ್ದಾರೆ ಅಂತ ಖುಷಿ ಆಯಿತು. ಅದಾದಮೇಲೆ ಫಸ್ಟ್ ರೌಂಡ್ ಆಫ್ ಆಡಿಷನ್, ಸೆಕೆಂಡ್ ರೌಂಡ್ ಆಫ್ ಆಡಿಷನ್, ಮತ್ತೆ ಆಡಿಷನ್ ಮಾಡಿ ಆ್ಯಂಡ್ ಟಿಲ್ ಐ ಫಿನಿಶ್ ಲೈಕ್ ಮೆಗಾ ಆಡಿಷನ್ವರೆಗೂ ಇಟ್ ವಾಸ್ ಲೈಕ್ ಏನು ಶ್ಯೂರಿಟಿನೇ ಇರಲಿಲ್ಲ. ಸೊ ಇಟ್ ವಾಸ್ ಅ ಸರ್ಪ್ರೈಸ್. ಅದಾದಮೇಲಿಂದ ಇಟ್ ಸ್ಟಾರ್ಟೆಡ್ ದ ಲರ್ನಿಂಗ್ ಜರ್ನಿ. ನನಗೆ ಇವಾಗೇನು ಆ್ಯಕ್ಟರ್ ಆಗಿದ್ದೀನಿ ನಾನು, ವಾಟ್ ಎವರ್ ಐ ಆಮ್, ಇಟ್ಸ್ ಆಲ್ ಬಿಕಾಸ್ ಆಫ್ ದಟ್ ಶೋ. ದ ಡೆಪ್ತ್, ದ ನಾಲೆಡ್ಜ್ ಐ ಹ್ಯಾವ್ ಅಬೌಟ್ ಆ್ಯಕ್ಟಿಂಗ್ ಎಲ್ಲನೂ ಆ ಶೋ ಇಂದಾನೆ. ಓಕೆ. ಅಂದರೆ ಅದಕ್ಕಿಂತ ಮೊದಲು ಸುಮಾರು ಆಡಿಷನ್ ಕೊಟ್ಟಿದ್ರಿ? ತುಂಬ. ಹೌದು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಒಂದು ಸೀರಿಯಲ್ ಕೂಡ ಮಾಡ್ತಿದ್ದೆ, ಕನ್ಯಾದಾನ ಅಂತ, ಉದಯ ಟಿವಿಯಲ್ಲಿ. ನವೀನ್ ಸೋಮನಳ್ಳಿ ಸರ್ ಅಂತ ಡೈರೆಕ್ಟರ್ ಅವ್ರು ಮಾಡ್ತಿದ್ರು. ಸೊ ಥಿಯೇಟರ್ ಮಾಡ್ತಿದ್ದವಳಿಗೆ ಎಲ್ಲ ಆಡಿಷನಲ್ಲೂ ಹೋಗ್ಬಿಟ್ಟು ನನಗೆ ನಡಗ್ಬಿಡ್ತಿದ್ದೆ. ಫುಲ್ ಆ ನಡ್ಗೋದ್ರಿಂದ ಆಡಿಷನ್ ಕೊಟ್ಟು ಥ್ರೂ ಔಟ್ ದ ಆಡಿಷನ್ನೇ ನಾನು ಕಾನ್ಫಿಡೆಂಟ್ ಬಿಲ್ಡ್ ಮಾಡಿಕೊಂಡೆ ನಾನು. ಹಾಗೆ ಏನು ಗೊತ್ತಿಲ್ಲದೆ ಇರೋಣ ಡೈರೆಕ್ಟಾಗೆ ಒಂದು ಐ ಹ್ಯಾವ್ ಟು ಸೇ, ನಮ್ಮ ಇಂಡಸ್ಟ್ರಿಯಲ್ಲಿ ಈ ಮ್ಯಾನೇಜರ್ಸ್ ಅಥವಾ ಬಿಹೈಂಡ್ ದ ಕ್ಯಾಮ್ರಾ ಒಂದು ರಿಯಲ್ ಟ್ಯಾಲೆಂಟ್ನ ಒಬ್ರು ನೋಡಿದ್ರೆ ಅದು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದಕ್ಕೆ ನನ್ನ ಜರ್ನಿನೇ ಸಾಕ್ಷಿ. ಬಿಕಾಸ್ ಒಬ್ಬರು ಅಸೋಸಿಯೇಟ್ರು ನನ್ನನ್ನು ನೋಡಿ ಅವ್ರಿಗೆ ಓಕೆ ಶಿ ಈಸ್ ಟ್ಯಾಲೆಂಟೆಡ್ ಅಂತ ಅನಿಸಿ, ಬಿಕಾಸ್ ಆಫ್ ಹಿಸ್ ರೆಫರಲ್ಸ್ ಐ ಗಾಟ್ ಟು ಬಿ ಅ ಪಾರ್ಟ್ ಆಫ್ ಅ ಸೀರಿಯಲ್. ಸೊ ಯಾವುದೋ ಒಂದು ಸೀರಿಯಲ್ ಆಡಿಷನ್ಗೆ ಹೋಗಿದ್ದೆ, ಅಲ್ಲೂ ನಾನು ನಡಗ್ಬಿಟ್ಟು ಟೆನ್ಷನ್ ಆಗಿ ಬಂದು ಕೂತಿದ್ದೆ. ಆವಾಗ ಇವರು ಓಕೆ ನೀವು ಯಾವ ಥರ ರೋಲ್ಸ್ ಮಾಡ್ತೀರಾ ಅಂತೆಲ್ಲ ಕೇಳಿದ್ರು. ನಾನು ಆ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಅಷ್ಟು ಆ್ಯಕ್ಟಿಂಗ್ ಗೊತ್ತಿಲ್ಲದೆ ಇರೋದ್ರಿಂದ ಏನಾದರೂ ಸರಿ, ಐ ಜಸ್ಟ್ ಒನ್ ಆ್ಯಕ್ಟ್, ನನಗೆ ಕ್ಯಾಮ್ರಾ ಪ್ರೆಸೆನ್ಸ್ ಬೇಕು ಅಂತ ಹೇಳಿದೆ. ಸೊ ಆವಾಗ ನನ್ನ ಕಾಂಟ್ಯಾಕ್ಟ್ ತೊಗೊಂಡು ಒಂದು ಆಡಿಷನ್ಗೆ ಕರೆದ್ರು. ಅನ್ಫಾರ್ಚುನೇಟ್ಲಿ ಅಲ್ಲಿ ಚೆನ್ನಾಗಿ ಮಾಡಿದೆ, ಬಟ್ ಆದರೂ ಸೆಲೆಕ್ಟ್ ಆಗಲಿಲ್ಲ. ಬಟ್ ಹಿ ವಾಸ್ ಕೈಂಡ್ ಎನಫ್ ನನಗೆ ಆ ಲುಕ್ ಟೆಸ್ಟ್ ವೀಡಿಯೋನ ನನಗೆ ಕೊಟ್ಟು ಇದನ್ನು ಆ ಚಾನಲ್ ಅವರಿಗೆ ಕಳಿಸಿ ಅಂತ ಹೇಳಿ. ಸೊ ಡೈರೆಕ್ಟ್ಲಿ ನಾನು ಐ ವೆಂಟ್ ಫಾರ್ ದ ಶೂಟ್. ಅದೇನು ಆಡಿಷನ್ ಇಲ್ದೇನೆ, ಬಿಕಾಸ್ ಆಫ್ ಒನ್ ಲುಕ್ ಟೆಸ್ಟ್ ವೀಡಿಯೋ ಡೈರೆಕ್ಟ್ ಶೂಟಿಂಗ್ ಶುರು ಮಾಡಿಕೊಂಡೆ. ಆ್ಯಂಡ್ ಅಲ್ಲಿ ಆನ್ ಸೆಟ್ ಆಬ್ವಿಯಸ್ಲಿ ನನಗೆ ಡೈರೆಕ್ಟರ್ ನನ್ನ ನವೀನ್ ಸೋಮನಳ್ಳಿ ಸರ್ನ ನೆನೆಸ್ಕೊಳ್ತೀನಿ. ಬಿಕಾಸ್ ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ. ಅಲ್ಲಿ ಒಂದು ಸಣ್ಣ ಪಾತ್ರ ಆಗಿದ್ರು ನನಗೆ ಬಂದು ಅವ್ರು ಆ್ಯಕ್ಟ್ ಮಾಡಿ ಹೇಳ್ಕೊಟ್ಟು ಎಲ್ಲ ಮಾಡಿದ್ರು. ಸೊ ಅಲ್ಲಿಂದ ಅಲ್ಲಿ ಕಲ್ತಿದ್ದು ನನಗೆ ಮಹಾನಟಿ ಆಡಿಷನ್ಸ್ ಕ್ರ್ಯಾಕ್ ಮಾಡೋಕ್ಕೆ ಈಸಿ ಆಯಿತು. ಆ್ಯಂಡ್ ದೆನ್ ಐ ಗಾಟ್ ಇನ್. ಆ್ಯಂಡ್ ಮಹಾನಟಿಲೂ ಅಷ್ಟೇ, ನನ್ನನ್ನು ಸೆಲೆಕ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಬಿಕಾಸ್ ಎಷ್ಟು ಸಾವಿರ ಜನ ಹುಡುಗಿರು ಬಂದಿದ್ರು, ಅದರಲ್ಲಿ ನನ್ನಲ್ಲಿರುವಂಥ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿ ಅಪ್ಪಿ ಬೆಳೆಸಿದ್ರು ಅಂತ ನಾನು ಹೇಳ್ತಾ ಇರ್ತೀನಿ ಆ ಶೋ ಅವರು. ಸೊ ಐ ಆಮ್ ಗ್ರೇಟ್ಫುಲ್. ಐ ಮೀನ್ ಬಿಹೈಂಡ್ ದ ಕ್ಯಾಮ್ರಾ ಒಂದು ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡೋದು ಈಸ್ ಅ ವೆರಿ ಹ್ಯೂಜ್ ಥಿಂಗ್. ಆ್ಯಂಡ್ ಅದರಿಂದ ನಾನು ಇಲ್ಲಿ ಇವತ್ತು ಒಂದು ಸಿನಿಮಾ ಆಗಲಿ ಮಾಡ್ತಾಯಿದ್ದೀನಿ ಅಥವಾ ಸೀರಿಯಲ್ಸ್ಗಳಾಗಲಿ ಮಾಡಿದ್ದೀನಿ. ಓಕೆ. ಹೇಗಿತ್ತು ಫಸ್ಟ್ ಮಹಾನಟಿ ಇದಕ್ಕೆ ಹೋದಾಗ? ಯಾಕೆಂದರೆ ತರುಣ್ ಸುಧೀರು, ಪ್ರೇಮ ಅವರು, ರಮೇಶ್, ನಿಶ್ವಿಕಾ ನಾಯ್ಡು ಟೋಟಲ್. ಸೊ ಜಡ್ಜ್ಗಳ ಮುಂದೆ ಪರ್ಫಾರ್ಮ್ ಮಾಡುವಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಭಯ ಆಗ್ತಿತ್ತು. ಆ್ಯಂಡ್ ಎಸ್ಪೆಷಲಿ ರಮೇಶ್ ಸರ್, ನಾನು ಸುಮ್ಮನೆ ಆ್ಯಕ್ಟ್ ಮಾಡಿದೆ, ಸೈಡಲ್ಲಿ ಕೂತ್ಕೊಳ್ಳೋವಾಗೆಲ್ಲ ಗಿಂಟ್ಕೊಳ್ತಾ ಇದ್ದೆ, ಅಂದರೆ ಇಸ್ ದಿಸ್ ರಿಯಲ್ ಅಂತ. ಆ್ಯಂಡ್ ಪ್ರತಿ ಸಲ ನನಗೆ ಅಲ್ಲೇನೋ ನಡೀತಿಲ್ಲ ಬ್ರೇಕ್ ಅಂದಾಗ ನಾನು ಹಿಂಗೆ ನೋಡ್ತಿದ್ದೆ, ಸರ್ನೇ ನೋಡ್ಕೊಂಡು ಹಿಂಗೆ ಕೂತಿರ್ತಿದ್ದೆ. ನಾನು ಇಲ್ಲಿದ್ದೀನಿ, ರಮೇಶ್ ಸರ್ ನನ್ನ ಮುಂದೆ ಇದ್ದಾರೆ ಅಂತ ಡೈಜೆಸ್ಟ್ ಮಾಡ್ಕೊಳ್ತಿದ್ದೆ. ಟಿಲ್ ದ ಎಂಡ್ ನಾನು ಅವ್ರ ವಿಷಯದಲ್ಲಂತ ಐ ವಾಸ್ ಆಲ್ವೇಸ್ ಲೈಕ್ ದ್ಯಾಟ್. ಆದರೆ ಅವ್ರು ತುಂಬ ಡೌನ್ ಟು ಅರ್ತ್ ಆಗಿ ನಮ್ಗಳ ಜೊತೆ ಇಂಟರ್ಯಾಕ್ಟ್ ಮಾಡ್ತಿದ್ರು. ಎಲ್ಲರೂ ಅಷ್ಟೇ, ಪ್ರೇಮ ಮ್ಯಾಮ್ ಇರ್ಬೋದು, ತರುಣ್ ಸರ್ ಇರ್ಬೋದು, ನಿಶ್ವಿಕಾ ಮ್ಯಾಮ್ ಇರ್ಬೋದು, ರಮೇಶ್ ಸರ್ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾಯಿದ್ರು. ಆ್ಯಂಡ್ ನಿಶ್ವಿಕಾ ಮ್ಯಾಮ್ ವಾಸ್ ಅ ವೆರಿ ವೆರಿ ನೈಸ್ ಪರ್ಸನ್. ಅವ್ರನ್ನ ಅಷ್ಟು ಹತ್ರದಿಂದ ನೋಡಿದ್ದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರೇಮ ಮ್ಯಾಮ್ ಅವ್ರ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ತಾಯಿದ್ರು.
ಆ್ಯಂಡ್ ತರುಣ್ ಸರ್ ಮೇಲೆ ನಂಗೆ ತುಂಬ ಭಯ ಇತ್ತು ಆ್ಯಕ್ಚುಲಿ ಥ್ರೂ ಔಟ್. ಡೈರೆಕ್ಟರ್ ಅಂತ ಡೈರೆಕ್ಟರು ಮತ್ತು ಹಿ ಡಿಡ್ಂಟ್ ಹ್ಯಾವ್ ದಟ್ ವಾರ್ಮ್ ಪ್ರೆಸೆನ್ಸ್, ಸ್ವಲ್ಪ ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಹೆಡ್ ಮಾಸ್ಟರ್ ಥರ ಅವರು ಅನಿಸ್ತಿದ್ರು. ಸೊ ಆ್ಯಕ್ಟ್ ಮಾಡಬೇಕಾದ್ರೆ ತುಂಬ ಭಯ ಆಗ್ತಿತ್ತು ನನಗೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಐ ಗಾಟ್ ಯೂಸ್ ಟು ಇಟ್, ಬಟ್ ಇಟ್ ವಾಸ್ ನಾಟ್ ಈಸಿ ಅಟ್ ಆಲ್. ಸಿನಿಮಾ ಆ್ಯಕ್ಟಿಂಗ್ ಬೇರೆ, ಸೀರಿಯಲ್ ಆ್ಯಕ್ಟಿಂಗ್ ಬೇರೆ, ಬಟ್ ರಿಯಾಲಿಟಿ ಶೋ ಅಲ್ಲಿ ಆ ದಿಗ್ಗಜರ ಮುಂದೆ ಆ್ಯಕ್ಟ್ ಮಾಡೋದು ಇದು ಬೇರೆನೇ, ಅದು ಯುನೋ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅಗೇನ್ ಎಂಡ್ ಆಫ್ ದ ಡೇ ಅಲ್ಲೂ ಕಲಿತೆ ಅದನ್ನೆಲ್ಲ ಹೇಗೆ ಫೇಸ್ ಮಾಡಬೇಕಂತ. ಸೊ ಇಟ್ಸ್ ಅ ವಿನ್ ವಿನ್. ಓಕೆ, ರಮೇಶ್ ಸರ್ ಕೊಟ್ಟಂಥ ಬೆಸ್ಟ್ ಕಾಂಪ್ಲಿಮೆಂಟ್, ಯಾಕಂದರೆ ರಮೇಶ್ ಸರ್ ಬಗ್ಗೆ ತುಂಬ ಹೇಳಿದ್ರಿ ನೀವು, ಏನು ಕಾಂಪ್ಲಿಮೆಂಟ್ ಕೊಟ್ಟರು, ಫಸ್ಟ್ ಕೊಟ್ಟಂಥ ಕಾಂಪ್ಲಿಮೆಂಟ್ ಅಥವಾ ಯಾವುದು ನೆನಪಿದೆ ನಿಮಗೆ? ಹಾಂ, ಆ್ಯಕ್ಚುಲಿ ಐ ಹ್ಯಾವ್ ಟು ಸೇ ದಿಸ್. ಒಂದು ಆ್ಯಕ್ಟ್ ಮಾಡಿದ್ದೆ ನಾನು, ಅದು ತುಂಬ ಇಂಟೆನ್ಸ್ ರೋಲ್ ಇತ್ತು. ನಮಗೆ ಮೆಂಟರ್ಸ್ ಬರ್ತಿದ್ರು, ಹೇಳ್ಕೊಡ್ತಿದ್ರು. ಮೌನೀಶ್ ಬಡಿಗೇರ್ ಸರ್ ಹೇಳ್ಕೊಟ್ಟಿದ್ರು ಒಂದು ಆ್ಯಕ್ಟ್ ಹೇಗೆ ಮಾಡಬೇಕಂತ. ಓಕೆ ಅಂತೆಲ್ಲ ಪ್ರಿಪೇರ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಶೂಟಿಂಗ್ ಇತ್ತು. ಪ್ರಾಕ್ಟೀಸಲ್ಲೆಲ್ಲ ಒಂಥರ ಮಾಡಿದ್ದೀನಿ, ಟೀಮೆಲ್ಲ ನೋಡಿದ್ದಾರೆ, ಓಕೆ ಅಂತ ಹೇಳಿದ್ದಾರೆ. ಬಟ್ ಆನ್ ಸ್ಟೇಜ್ ನಾನು ಬೇರೆ ಥರನೇ ಮಾಡಿದೆ. ಸ್ವಲ್ಪ ಇನ್ನೂ ತುಂಬ ಚೆನ್ನಾಗಿ ಬಂದ್ಬಿಡ್ತದು. ನಮ್ಮ ಮೆಂಟರ್ ಅವ್ರಿಗೊಂದು ಸಜೆಸ್ಟ್ ಮಾಡಿದ್ದೆ, ಸರ್ ಹೂವನ್ನೆಲ್ಲ ಹಿಂಗೆ ಕಿತ್ಬಿಟ್ಟು ಎಸಿತೀನಿ ಅಂತೆಲ್ಲ ಹೇಳಿದ್ದೆ. ಅವರು ಬೇಡ ಅನಿಸುತ್ತೆ, ಇಷ್ಟು ಮಾಡಮ್ಮ ಅಂತ ಹೇಳಿದರು. ಬಟ್ ಆನ್ ಸ್ಟೇಜ್ ಏನಾಯ್ತೋ ಗೊತ್ತಿಲ್ಲ, ಅದು ಮಾಡಿಬಿಟ್ಟೆ. ನಾನು ಎತ್ತಿ ಹಿಂಗೆಲ್ಲ ಮಾಡಿದೆ. ಬಿಕಾಸ್ ಅಗೇನ್ ಐ ಟೋಲ್ಡ್ ಯು ಮೆಥಡ್ ಅಂತ ಏನಿದೆ ನನ್ನ ಮೈಂಡಲ್ಲಿ, ಅದರಿಂದ ಐ ಡಿಡ್ ದ್ಯಾಟ್ ಆಲ್ಸೋ. ಅದು ಬಂದುಬಿಡ್ತು ನನಗೆ ಗೊತ್ತಿಲ್ಲದೆ. ನಾನು ಯಾರೂ ರೆಕಗ್ನೈಸ್ ಮಾಡಿರಲ್ಲ, ನಾನು ಮಾಡಿಬಿಟ್ಟಿದ್ದೀನಿ ಫ್ಲೋಲ್ಲಿ. ಇವ್ರೇನು ಅಬ್ಸರ್ವ್ ಮಾಡಿರ್ತಾರ ಇಲ್ವಾ ಅಂತೆಲ್ಲ ಅಂದ್ಕೊಂಡೆ. ಬಟ್ ರಮೇಶ್ ಸರ್ ಅದನ್ನೇ ಅಬ್ಸರ್ವ್ ಮಾಡಿ ಅದ್ರ ಬಗ್ಗೆನೇ ಒಂದು ಸ್ಟೋರಿ ಹೇಳಿದ್ರು. ಎಂಡಿಂಗಲ್ಲಿ ನೀವು ಅದನ್ನು ಕಿತ್ತಿ ಎಸಿತೀರಾ, ಅದು ಎಷ್ಟು ಮೆಟಫರಿಕಲ್ ಆಗಿ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಎಸ್, ದಿಸ್ ಇಸ್ ವಾಟ್ ಐ ವಾಂಟೆಡ್. ನನಗೆ ಗೊತ್ತಿತ್ತು ರಮೇಶ್ ಸರ್ ಹಿಂಗೆ ಹೇಳ್ತಾರೆ ಅಂತ. ಐ ಮೀನ್ ಅವ್ರು ಅಬ್ಸರ್ವ್ ಮಾಡ್ತಾರೆ, ಅಷ್ಟು ಇಂಟೆನ್ಸ್ ಆಗಿ ಆ್ಯಕ್ಟಿಂಗ್ ನಮ್ಮ ತಲೆ ತುಂಬಿಟ್ಟಿದ್ರು. ಸೊ ಐ ನ್ಯೂ ವಾಟ್ ಐ ವಾಸ್ ಡೂಯಿಂಗ್ ಆ್ಯಂಡ್ ಐ ನ್ಯೂ ಹಿ ವುಡ್ ಸಿ ಇಟ್ ಅಂತ. ಆ್ಯಂಡ್ ದ್ಯಾಟ್ ಹಿ ಡಿಡ್. ನಂಗೆ ತುಂಬ ಖುಷಿ ಆಯಿತು. ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್ ಐ ನೆವರ್ ಫರ್ಗೆಟ್ ಅಂತ. ಓಕೆ, ಅವರಿಂದ ಕಲ್ತಿದ್ದು ಏನು ಬೆಸ್ಟ್ ಥಿಂಗ್ ರಮೇಶ್ ಸರಿಂದ? ಯಾವ ವಿಚಾರ? ಆ್ಯಸ್ ಅ ಪರ್ಸನ್ ಅವರು ಒಂದು ರೂಮಿಗೆ ಬಂದರೆ ಈ ಲೈಟನ್ ಆಫ್ ದ ಎನ್ವಿರಾನ್ಮೆಂಟ್. ಅವ್ರು ಬಂದರೆ ಸ್ಮೈಲ್, ಆ ಗ್ರೇಸು, ಅವ್ರ ಪ್ರೆಸೆನ್ಸ್ ಇದೆಯಲ್ಲ, ದಟ್ಸ್ ಲೈಕ್ ವಾವ್ ಅನ್ಸುತ್ತೆ. ಆ್ಯಂಡ್ ಎಂಥವ್ರಿಗೂ ಅವ್ರು ಇಂಪಾರ್ಟೆಂಟ್ ಫೀಲ್ ಮಾಡಿಸ್ಬಿಡ್ತಾರೆ. ವೆರಿ ಟ್ರೂ. ಆ್ಯಂಡ್ ಇವನ್ ದೋ ಈಸ್ ಅ ಗ್ರೇಟ್ ಪರ್ಸ್ನಾಲಿಟಿ, ನಮ್ಮನ್ನು ಇನ್ಫೀರಿಯರ್ ಆಗಲಿ ಅಥವಾ ಇವ್ರು ಕಡಿಮೆ ಏನೂ ಇಲ್ಲ. ಹಿ ವಿಲ್ ಮೇಕ್ ಯು ಫೀಲ್ ಲೈಕ್ ದ ಬೆಸ್ಟ್ ಪರ್ಸನ್ ಯು ಆರ್ ಅಲೈವ್. ಆ ಇಂಟರಾಕ್ಷನ್ನ ನಾವು ಲೈಫಲ್ಲೇ ಮರಿಬಾರ್ದು, ಹಾಗೆ ಫೀಲ್ ಮಾಡ್ತಾರೆ. ಆ್ಯಂಡ್ ನನ್ನ ಜೊತೆ ಇಂಟರಾಕ್ಟ್ ಮಾಡುವಾಗ ಹಿ ಆಲ್ವೇಸ್ ಹ್ಯಾಡ್ ಅ ಸ್ಮೈಲಿಂಗ್ ಫೇಸ್. ಆ್ಯಂಡ್ ಐ ಥಿಂಕ್ ಹಿ ಸಾ ದ ಪೊಟೆನ್ಷಿಯಲ್ ಇನ್ ಮೀ. ಸೊ ಅವರೆಲ್ಲ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ, ಆಬ್ವಿಯಸ್ಲಿ ನೋಡ್ತಿರ್ತಾರೆ ನಾವೇನು ವರ್ಕ್ ಮಾಡ್ತಿದ್ದೀವಿ ಅಂತ. ಅವರು ನನ್ನಲ್ಲಿ ನೋಡಿರೋ ಪೊಟೆನ್ಷಿಯಲ್ನ ನಾನು ರೀಚ್ ಮಾಡಬೇಕು, ದ್ಯಾಟ್ ಈಸ್ ಮೈ ಏಮ್. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ನಂಗೆ ರಮೇಶ್ ಸರ್ ಆ್ಯಕ್ಟಿಂಗ್ ತುಂಬ ಇಷ್ಟ. ಅಂದರೆ ತುಂಬ ನ್ಯಾಚುರಲ್ ಆಗಿ ಮಾಡ್ತಾರೆ ಆ್ಯಂಡ್ ತುಂಬ ಗ್ರೇಸ್ಫುಲ್ ಆಗಿ ಮಾಡ್ತಾರೆ. ಆ್ಯಂಡ್ ಆ ಪಾತ್ರನೇ ಅನಿಸ್ಬಿಡ್ತಾರೆ. ಆ್ಯಂಡ್ ರಮೇಶ್ ಸರ್ ಇಸ್ ಒನ್ ಪರ್ಸನ್ ಹೂ ಕ್ಯಾನ್ ಡೂ ಕಾಮಿಡಿ ವೆರಿ ವೆಲ್. ಟೈಮ್ ಪೀರಿಯಡಲ್ಲಿ ಆ್ಯಕ್ಟರ್ಸ್ನ ನೋಡಿದ್ರೆ ಐ ಥಿಂಕ್ ನನಗೆ ನವರಸಗಳನ್ನು ಅರಿದು ಕುಡಿದ್ಬಿಟ್ಟಿದ್ದಾರೆ ರಮೇಶ್ ಸರ್ ಅನಿಸುತ್ತೆ. ಸೊ ಆ್ಯಕ್ಟಿಂಗಲ್ಲಿ ಬೇರೆ ಮಾತೇ ಇಲ್ಲ, ಎಲ್ಲ ಡೀಟೇಲಿಂಗ್ ಆಫ್ ಆ್ಯಕ್ಟಿಂಗ್. ಮತ್ತು ಡೀಟೇಲಿಂಗ್ ನೋಡ್ತಾರೆ. ಒಂದು ಮೂಮೆಂಟ್ಗೂ ಒಂದು ಮೀನಿಂಗ್ ಇರುತ್ತೆ. ಅದು ನನಗೆ ಬಂದ್ಬಿಟ್ಟಿದೆ ಬಿಕಾಸ್ ಆಫ್ ದ್ಯಾಟ್ ಶೋ. ಆ್ಯಂಡ್ ಇಟ್ ಇಸ್ ಥ್ರೂ ರಮೇಶ್ ಸರ್. ಆಬ್ವಿಯಸ್ಲಿ ಅವ್ರು ಹೇಳ್ತಿದ್ರು, ನೀನು ಆ್ಯಕ್ಷನ್ಗೆ ರಿಯಾಕ್ಷನ್ ಏನು, ವೈ ಯು ಡೂಯಿಂಗ್ ದ್ಯಾಟ್, ಅದೆಲ್ಲ ನಮ್ಮ ಸಬ್ಕಾನ್ಷಿಯಸಲ್ಲಿ ನಡಿಬೇಕು. ಸೊ ಐ ಲರ್ನ್ ದ್ಯಾಟ್ ಥ್ರೂ ಹಿಮ್. ಸೊ ಸೆಮಿಫೈನಲಿಸ್ಟ್ ಆಗ್ತೀರಾ ಅಂತ ಅಂದ್ಕೊಂಡಿದ್ರೆ? ಇಲ್ಲ, ಖಂಡಿತ ಇಲ್ಲ. ಇನ್ಫ್ಯಾಕ್ಟ್ ನಾನು ಮೆಗಾ ಆಡಿಷನಲ್ಲೂ ಐ ವಾಸ್ ಲೈಕ್ ದ ಲಾಸ್ಟ್ ಬಟ್ ಸೆಕೆಂಡ್ ಆರ್ ಬಿಫೋರ್ ಪರ್ಸನ್ ಐ ಗಾಟ್ ಸೆಲೆಕ್ಟೆಡ್. ನನ್ನನ್ನು ವೇಟಿಂಗ್ ಲಿಸ್ಟಲ್ಲಿ ಕೂಡ ಇಟ್ಟಿದ್ರು. ನನಗೆ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ. ಎಲ್ಲ ಬನ್ನಿ ವೇಟಿಂಗ್ ಲಿಸ್ಟಲ್ಲಿ ಇರೋರು ಅಂದೆಲ್ಲ. ನಾನು ಓಕೆ ಫೈನ್, ನಾನು ಮನೆಗೆ ಹೋಗ್ತೀನಿ ಇವಾಗ ಹೆಂಗಿದ್ರು ಅಂತಲೇ ಹೋಗಿದ್ದು. ಬಟ್ ಫಾರ್ಚುನೇಟ್ಲಿ ಐ ಗಾಟ್ ಸೆಲೆಕ್ಟೆಡ್. ಆ್ಯಂಡ್ ಸೆಲೆಕ್ಟ್ ಆಗ್ತೀನಿ ಅನ್ನೋದೇ ಒಂದು ದೊಡ್ಡ ವಿಷಯ. ಬಟ್ ಸೆಮಿಫಿನಾಲೆ ವಾಸ್ ಸಮಥಿಂಗ್ ಎಲ್ಸ್. ಲೈಕ್ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ಸ್ ಹೋಗ್ತಾ ಹೋಗ್ತಾ ಅನ್ನಿಸ್ತು ಇನ್ನೂ ಮುಂದಕ್ಕೆ ಹೋಗ್ತೀನಿ ಏನೋ ಅಂತ. ಬಟ್ ಜಸ್ಟ್ ಮಿಸ್ಸಲ್ಲಿ ಬರೀ ಸೆಮಿಫೈನಲ್ಸಲ್ಲೇ ಬಂದುಬಿಟ್ಟೆ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಒಡೆಯರ್ ಮಾತಾಡ್ತಾ ಇದ್ದೀನಿ. ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು, ಗೆಳೆಯರು, ಚಿತ್ರರಂಗದ ಗೆಳೆಯರು. ಅವರು ಸ್ಯಾಟಲೈಟ್ ಚಾನಲಿಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಈ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್.